ಮುದ್ದು ಮಕ್ಕಳ ಸಾವಿನ ಸುದ್ದಿ ಭರಸಿಡಿಲು ಬಡಿದಂತಾಗಿ ಮೂರ್ಛೆಯಿಂದ ಭೂಮಿ ಮೇಲೆ ಬಿದ್ದರು. ಬಟ್ಟಲು ಗಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಯಿತು. ಪ್ರಜ್ಞೆ ತಿಳಿದದ್ದ ಚಿನ್ನಮ್ಮ ಗೋಳಾಡುತ್ತಾ ಉಟ್ಟ ಬಟ್ಟೆಯನ್ನು ಕಳಚಿ ಸಾಲಿ ಸೀರೆಯನ್ನು ಉಟ್ಟು ಚಿಕ್ಕರಂಬೆ ದೊಡ್ಡರಂಬೆ ಹಸುಗಳ ಹಾಲನ್ನು ಕರೆದು ಎತ್ತಯ್ಯ ದೇವರ ಮುಂದಿಟ್ಟು ಪೂಜಿಸಿ ತನ್ನ ಮಕ್ಕಳ ಬಾಯಿಗೆ ಹಾಲನ್ನು ಬಿಡಲು ಸಾವೆಯುವುದಿನ ಮೆದೆಯಲ್ಲಿ ಸಿಲುಕಿಕೊಂಡಿದ್ದ. ಮಕ್ಕಳ ಬಳಿಗೆ ಬಂದು ನಿಂತಿದ್ದಾಳೆ. ಬಂದು ಭೂಮಿಯಲ್ಲಿ ಹಾಲನ್ನು ಬಿಟ್ಟು ಭೂಮಿಯ ಮೇಲೆ ಬಿದ್ದಿರುವ ತನ್ನ ಮಕ್ಕಳನ್ನು ಕಂಡು ಹೃದಯ ಕಿತ್ತು ಬರುವಂತಿತ್ತು. ತನ್ನವರ ಕುತಂತ್ರದ ಬಗ್ಗೆ ಶಪಿಸುತ್ತಾ ತನ್ನ ಮಕ್ಕಳ ಬಾಯಿಗೆ ಹಾಲು ಬಿಡುತ್ತಿದ್ದಾಳೆ. ಚಿನ್ನಮ್ಮ ಈರಜುಂಜಪ್ಪನ ಬಾಯಿಗೆ ಹಾಲು ಬಿಡುತ್ತಿರುವಾಗ ಒಮ್ಮೆ ಅಮ್ಮ ಎಂದು ಬಾಯಿ ತೆರೆದ. ಈಗಲಾದರೂ ತಿಳಿಯಿತೆ ತಾಯಿ, ನಿನ್ನ ತವರಿನವರ ಕಪಟ ಚಿಂತಿಸಬೇಡಮ್ಮ. ಇಂದಿಗೆ 7 ದಿವಸಕ್ಕೆ ಕಂಬ್ಯಾರಗೊಲ್ಲರ ನಾಶ ಮಾಡಲು ಬರುತ್ತೇನೆ. ದೇವಾಲಯದ ಕಡೆ ಜೋಕೆಯಮ್ಮ ಎಂದು ಹೇಳುತ್ತಾ ತನ್ನ ತಾಯಿಯ ತೊಡೆಯ ಮೇಲೆ ಪ್ರಾಣ ಬಿಟ್ಟರು. ಮಕ್ಕಳ ಪ್ರಾಣ ಪಕ್ಷಿ ಹಾರಿದ ಕೂಡಲೇ ಪಶ್ಚಿಮ ಬದಿಯಲ್ಲಿ ಸೂರ್ಯ ಮುಳುಗಿದ. ಚಿನ್ನಮ್ಮ ಕಳ್ಳ್ಯಾರಳ್ಳಿಯ ತನ್ನ ಮುದ್ದು ಮಕ್ಕಳಿಗೆ ಉರಿಮದ್ದಿಟ್ಟ ಅಣ್ಣಗಳಿರ ತಣ್ಣಗೆ ಬದುಕಿತು ಎಂದು ಹೇಳುತ್ತಾ ಬಿಕ್ಕಿ ಬಿಕ್ಕಿ ಹಳುತ್ತಾ ಭೂಮಿ ಮೇಲೆ ದಪ್ಪನೆ ಬಿದ್ದು ಪ್ರಾಣ ಬಿಟ್ಟರು. ತಾಯಿ ಮಕ್ಕಳ ಶವಗಳು ಒನ್ನಟ್ಟಿ ಹಾರೇಗೌಡನ ಸಾವೆ ಹುಲ್ಲಿನ ಮೆದೆಯ ಬಳಿ ಬಿದ್ದಿವೆ. ವಿಷಯ ತಿಳಿದ ಕಳ್ಳ್ಯಾರ ಹಳ್ಳಿಯ ಜನಸ್ತೋಮ ಅತ್ತ ಕಂಬ್ಯಾರಗೊಲ್ಲರು ಈರಜುಂಜಪ್ಪನ ಹಟ್ಟಹಾಸ ಅಡಗಿ ತಂದು ಹಾಲು ಕುಡಿದು ಸಂತೋಷದಿಂದ ಇದ್ದಾರೆ. ಕಳ್ಳ್ಯಾರಹಳ್ಳಿಯ ಜನಸ್ತೋಮ ದುಃಖ ಸಾಗರದಲ್ಲಿ ಮುಳುಗಿದೆ. ಸಮಸ್ತರು ಸೇರಿ ತಾಯಿ ಮಕ್ಕಳ ಶವ ಸಂಸ್ಕೆ ಸಿದ್ಧತೆ ನಡೆಸುತ್ತಿದ್ದಾರೆ. ಈರಜುಂಜಪ್ಪ, ಮಾರಣ್ಣ, ಮೈಲಣ್ಣ ತಾಯಿ ಚಿನ್ನಮ್ಮನ ಸಮಾಧಿ ಮಾಡಿಸಲು ಕಳ್ಳ್ಯಾರಹಳ್ಳಿಯ ಸಮೀಪದ ಬಾರೆಯ ಮೇಲೆ ಸಮಾಧಿಗಾಗಿ ಗುಂಡಿ ತೋಡಲು 10 ಮಕ್ಕಳು ಸಹಿತ ಹಾರೆ ಗುದ್ದಲಿ ಹಿಡಿದು ಸಾಲಾಗಿ ಹೊರಟು ಬಾರೆಯ ನೆಲವನ್ನು ಸಮ ಮಾಡಿ ಸಮಾಧಿಗಾಗಿ ಭೂಮಿಯಲ್ಲಿ ಗುಂಡಿಗಳನ್ನು ತೋಡಿ ಬಂದರು. ಈರಜುಂಜಪ್ಪ, ಮಾರಣ್ಣ, ಮೈಲಣ್ಣ ತಾಯಿ ಚಿನ್ನಮ್ಮನ ಎಣಕ್ಕೆ ಶೃಂಗಾರ ಮಾಡಿದರು. ಊರಿನ ಹಿರಿಯರು, ಒನ್ನಟ್ಟಿ ಆಲೇಗೌಡನ ಮಕ್ಕಳು, ಗೌಡ ಪೂಜಾರಿಗಳು ಸೇರಿದ್ದಾರೆ. ಎತ್ತಯ್ಯ ಗೌಡ, ಪೂಜಾರಿ ಚಿತ್ತಯ್ಯ ಅವರು ಸೇರಿದ್ದಾರೆ. ಪೂಜೆ ಮಾಡಿ ನಂತರ ಶವಗಳನ್ನು ಹೆಗಲ ಮೇಲೆ ಹೊತ್ತರು. ಹಾಲೆಡ್ಡೆ ಮುಂದೆ ಹಾಲಪ್ಪ ಗೌಡ ಹಿಂದೆ, 1000 ಒಕ್ಕಲು ಮುಂದೆ ಅವರ ಹಿಂದೆ, ತುಪ್ಪದ ಅಡ್ಡೆ ಮುಂದೆ ತೆಪ್ಪದ ಗೌಡ ಹಿಂದೆ ದಳವಾಯಿಗಳೆಂದರು ಬಂದರು. ಅರೆ ಕಾಳೆ ವಾದ್ಯಗಳನ್ನು ಧರಿಸಿ ವಾದ್ಯ ಸಮೇತ ಕೊಂಡೊಯ್ದರು. ಬಾರೆಯ ಮೇಲೆ ತೆಗೆದಿದ್ದ ಗುಂಡಿಗಳಲ್ಲಿ ಈರಜುಂಜಪ್ಪ, ಮಾರಣ್ಣ, ಮೈಲಣ್ಣ ಹಾಗೂ ತಾಯಿ ಚಿನ್ನಮ್ಮನ ಶವಗಳನ್ನಿಟ್ಟು ಸಮಾಧಿ ಮಾಡಿದರು. ಶುಭ್ರವಾದ ಆಕಾಶ, ಗುಡುಗು ಮಿಂಚುಗಳು ಹಾರಾಡಿದವು. ಧಾರಾಕಾರವಾದ ಮಳೆ ಗರಿಯಿತು. ಶಿವ ಸಮೂಹ ದೇವಗಣಗಳೆಲ್ಲ ಆಕಾಶದಲ್ಲಿ ನಿಂತು ಪುಷ್ಪವೃಷ್ಟಿಗೆರೆದು ನೆರೆದಿದ್ದ ಜನಸ್ತೋಮ ಬೆರಗಾಗಿ ನಿಂತರು. ದೈವ ಸಂಭೂತನೆಂದು ಹರಿವಾಯಿತು. ಕಂಗಾರಗೊಲ್ಲರ ದೊಡ್ಡ ಚಿನ್ನಯ್ಯನ ಎದೆ ನಡುಗಲಾರಂಭಿಸಿತು. ಮಾಡಿದ ತಪ್ಪಿನ ಅರಿವಾದರೂ ಯಾವ ಗಳಿಗೆಯಲ್ಲಿ
ಯಾವ ವಿಪತ್ತು ಬರುವುದೋ ಎಂಬ ಮಾಯೆ ಅವನನ್ನು ಆವರಿಸಿ ಸಮಾಧಿಯಾದ ನಂತರ ಊರಿಗೆ ಬಂದು ಪುರಪದ್ಧತಿಗೆ ಅನುಗುಣವಾಗಿ ಎಣ ಇಂಡೆ ಕೂಡು ತಯಾರು ಮಾಡಿದರು. ಈ ಎಣ ಇಂಡ ಕೂಡಿಗೆ ರಾಯವಸೂರ, ಅಳುವನಾರ, ಸಣ್ಣ ಮಕ್ಕಳು, ದೊಡ್ಡ ಮಕ್ಕಳು ಸೇರಿದರು. ಈರ ಜುಂಜಪ್ಪನ ಆಪ್ತ ಭಂಟನಾಗಿದ್ದ ಮಾದಿಗರ ಈ ಕೋಬ ಎಂಬುವವನು ಜುಂಜಪ್ಪನ ಎಣೆಕೊಂಡ ಕೂಡು ನನಗೂ ಕೊಡಬೇಕೆಂದು ಹಠ ಹಿಡಿದ. ಎಣ ಇಂಡೆ ಕೂಡನ್ನ ಜುಂಜಪ್ಪನ ಎಣದ ಇಂಡೆ ಕೂಡನ್ನು ನನಗೂ ಕೊಡಲೇಬೇಕು ಎಂದು ಸಭಿಕರ ಮುಂದೆ ವಾದ ಮಾಡುತ್ತಿದ್ದಾನೆ, ಹಠ ಹಿಡಿದಿದ್ದಾನೆ. ಆಪ್ತನೆಂದಿದ್ದ ಆಗಿದ್ದ ಈ ಕೋಪ ಕೇಳಿದಾಗ ಸಮಸ್ತ ಜನರೆಲ್ಲರೂ ಈ ಕೋಪನ ಕಡೆ ತಿರುಗಿ, ಈ ಕೋಪ ಚಿನ್ನದ ಮುತ್ತಿನ ಸರಮಾಲೆಗಳನ್ನೇ ನಿನಗೆ ಕೊಡುತ್ತೇವೆ, ಜುಂಜಪ್ಪನ ಎಣದ ಇಂಡೆ ಕೂಡು ಮಾತ್ರ ಕೇಳಬೇಡ ಎಂದು ಹೇಳಿದರು. ಈ ಕೋಪ ಹಠ ಬಿಡಲಿಲ್ಲ. ಆಗ ಸಭಿಕರನ್ನು ಸೇರಿ ಪಂಚಾಯಿತಿ ಮಾಡಿ ಈರ ಜುಂಜಪ್ಪನ ಎಣೆ ಇಂಡ ಕೂಳನ್ನ ನೀನು ಕೇಳುವುದು ಸರಿ. ನೀನು ಈ ಜುಂಜಪ್ಪನಿಗೆ ಆಪ್ತ ಮತ್ತು ಬಂಟನಾಗಿರಿ, ದೈವ ಭಕ್ತನಾಗಿರಿ. ಆದ್ದರಿಂದ ಎಣ ಇಂಡ ಕೂಡಿ ಕೇಳುವುದ್ರ ತಪ್ಪಿಲ್ಲ. ಆದರೆ ಕುಲ ಪದ್ಧತಿ ಅಂತ ನಾವು ಬಂದರು, ನೀವು ಮಾದಿಗರು. ಎಣ ಇಂಡ ಕೂಡಿಗೆ ಆಸೆ ಪಡಬೇಡ. ಅದಕ್ಕೆ ತಕ್ಕದಾಗಿ ನಿನಗೆ ಒಂದು ಸಮಜಾಯಿಸಿಯಾದ ಪರಿಹಾರವನ್ನ ಹುಡುಕಿ ಹೇಳುತ್ತೇವೆ. ಅದೇನೆಂದರೆ, ನಿನ್ನ ಆಪ್ತ ಈರಜುಂಜಪ್ಪ ಸತ್ತ ಸಮಾಧಿಯ ಮುಂದೆ ಹಟ್ಟಿ ಕಸ ಹೊಡೆದುಕೊಂಡು ನಿರಂತರವಾಗಿ ನಿನ್ನ ವಂಶ ಮತ್ತು ನೀನು ಪಾರಂಪರವಾಗಿ ನಡೆಸಿಕೊಂಡು ಹೋಗಲು ಅವಕಾಶವಿರುತ್ತೆ ಅಂದು ಆ ಸಮಾಜದವರೆಲ್ಲ ತೀರ್ಮಾನಿಸಿದರು. ಪಂಚಾಯಿತಿದಾರರ ಸಮಕ್ಷಮ ಈ ಕೋಪನು ಸಹ ಈ ಮಾತಿಗೆ ಹೋಗೊಟ್ಟು ನಿರಂತರವಾಗಿ ನನ್ನ ಮತ್ತು ನನ್ನ ವಂಶದವರು ಜುಂಜಪ್ಪನ ಸಮಾಧಿಯ ಮುಂದೆ ಹಟ್ಟಿ ಕಸವನ್ನು ಹೊಡೆದುಕೊಂಡು ಅವನ ಸೇವೆ ಮಾಡಲು ನಾವು ಸಿದ್ಧರಿದ್ದೇವೆ ಅಂತ ಹೇಳಿ ಒಪ್ಪಿಗೆ ಆದ ನಂತರ ಜುಂಜಪ್ಪನ ಎಣೆ ಎಂಡುಕೊಳ್ಳನ್ನ ಅಲ್ಲಿ ಸೇರಿದ್ದ ನೆಂಟರಿಷ್ಟರಿಗೆ ಹಂಚಿ ತಿಂದು ಅಲ್ಲಿಂದ ಎಲ್ಲರೂ ಚೆದರಿ ಹೋಗಿದ್ದಾರೆ. ಈರ ಜುಂಜಪ್ಪ ಸತ್ತು 7 ದಿನಗಳು ಕಳೆದಿವೆ. ತಾಯಿಗೆ ಕೊಟ್ಟ ಮಾತಿನಂತೆ ಕಂದಾರ ಗೊಲ್ಲರನ್ನು ನಾಶ ಮಾಡಲು ಇಂದಿಗೆ 7 ದಿವಸಕ್ಕೆ ಬರುತ್ತೇನೆ, ಕಂಬ್ಯಾರ ಹಟ್ಟಿಯ ಸಾಲೆಗೇರಿಯನ್ನು ನಾಶ ಮಾಡುತ್ತೇನೆ ಎಂದು ತನ್ನ ತಾಯಿಗೆ ಮಾತು ಕೊಟ್ಟಿದ್ದ. ಮಾತು ಕೊಟ್ಟ ಪ್ರಕಾರ ಈರ ಜುಂಜಪ್ಪ ಆಕಾಶದಲ್ಲಿ ನಿಂತು ಹುಡುಗಿದ್ದಾನೆ, ಆರ್ಭಟಿಸಿದ್ದಾನೆ. ತನ್ನ ಉರಿ ಬಾಣಗಳನ್ನ ಕಂಬ್ಯಾರ ಹಟ್ಟಿಯ ಮೇಲೆ ಸುರಿಸಿದ್ದಾನೆ. ಯಾವ ರೀತಿ ಸುರಿಯುತ್ತೀವಿ ಅಂದ್ರೆ ಅಲ್ಲಿ ಹೇಳ್ತಾರೆ, ತನ್ನ ಸತ್ತ ಸಮಾಧಿಯಲ್ಲಿರುವ ತನ್ನ ತಾಯಿಗೆ ಆಕಾಶದಲ್ಲಿ ನಿಂತು ಆರ್ಭಟಿಸುತ್ತಾ ಜುಂಜಪ್ಪ ಹೇಳುತ್ತಿದ್ದಾನೆ, ಕಂಬೆರೆಟ್ಟಿಯ ಮೇಲೆ ಕಾಗೆ ಬಾರಿಟ್ಟವು, ಎದು ನೋಡೆ ಚಿನ್ನಿ ಚಿಗು ಚಿನ್ನಿ, ಎದು ನೋಡೆ ಚಿನ್ನಿ ಚಿಗು ಚಿನ್ನಿ, ನಿಮ್ಮಪ್ಪುಗಳ ಎಳದಾಡಿ ತಿಂದೋರಣ ಹದ್ದು, ನಿಂಬೆ ಹಣ್ಣಿನಂಗೆ ಗುಂಡುಗಳು ಸುರಿದಾವು, ರಾಯ ಕಂಬಿಗರ ಮನ ಮುಂದೆ, ರಾಯ ಕಂಬಿಗರ ಮನ ಮುಂದೆ ಚಿಗು ಚಿನ್ನಿ, ಒದ್ದಾಡಿ ತಿಂದೋರಣ ಹದ್ದು. ಈ ರೀತಿಯಾಗಿ ತನ್ನ ತಾಯಿಗೆ ಕೂಗಿ ಹೇಳುತ್ತಿದ್ದಾನೆ. ಕಂಬ್ಯಾರಟ್ಟಿ ಮೇಲೆ ನಿಂಬೆಯ ಹಣ್ಣಿನಂಗೆಗಳು ಗುಡ್ಡು ಸುರಿದಿವೆ, ಬಾಳೆಹಣ್ಣಿನಂಗೆ ಬಾಣಗಳು ಸುರಿದಿವೆ, ರಾಯ ಕಂಬಿಗರ ಮನೆಗಳನ್ನು ನಾಶ ಮಾಡಿವೆ, ಕಂಬ್ಯಾರ ಹಟ್ಟಿಯಲ್ಲಿ ಹೆಣಗಳು ತೇಲಾಡುತ್ತಿವೆ, ಕಂಬ್ಯಾರ ಗೊಲ್ಲರ ಹಟ್ಟಿಯು ಬೆಂಕಿಗೆ ಆಹುತಿಯಾಗಿ ದಗದಗನೆ ಹತ್ತಿ ಉರಿಯುತ್ತಿದೆ. ನೋಡು ತಾಯಿ, ಆಕಾಶಕ್ಕೂ ಭೂಮಿಗೂ ಒಂದೇ ಸಮನೆ
ಬೆಂಕಿಯ ಜ್ವಾಲೆ ಆವರಿಸಿದೆ. ನಿನ್ನ ವಂಶಸ್ಥರು, ನಿನ್ನ ಅಣ್ಣಂದಿರ ಕತೆ ಇಲ್ಲಿಗೆ ಮುಗಿಯಿತು. ನನ್ನನ್ನು ಸರ್ವನಾಶನ ಮಾಡಲು ಹೋರಾಟ ಮಾಡಿದ ಕಂಬಾರ ಗೊಲ್ಲರನ್ನ ಹುಟ್ಟು ಹಡಗಿಸಿದ್ದೇನೆ, ನೋಡು ತಾಯಿ ಅಂತ ಹೇಳಿ ಆಕಾಶದಲ್ಲಿ ನಿಂತು ಕೂಗಿದ.